I begin to. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ತುಂಬಾ ಗ್ಯಾಪ್ಸ್ ಆಗ್ತಿದೆ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡೋದು. ಬಿಕಾಸ್ ನನ್ನ ಗಂಟ್ಲು ತುಂಬಾ ಸರಿ ಇಲ್ದಿರ ಆಗಿಬಿಟ್ಟಿತ್ತು. ಕೋಲ್ಡ್ ಆಗಿಬಿಟ್ಟು ಗಂಟ್ಲೆಲ್ಲ ತುಂಬಾ ಕೆಟ್ಬಿಟ್ಟಿತ್ತು. ಸೊ ಹಂಗಾಗಿ ವ್ಲಾಗ್ಸ್ ಎಲ್ಲ ಶೂಟ್ ಮಾಡ್ಕೊಂಡಿದ್ದೆ, ವಾಯ್ಸ್ ಓವರ್ ಕೊಡೋಕ್ಕಾಗ್ತಿರಲಿಲ್ಲ, ಸೊ ಅಪ್ಲೋಡ್ ಮಾಡಿಲ್ಲ. ಆ್ಯಂಡ್ ಇನ್ಮೇಲೆ ಸ್ವಲ್ಪ ಪ್ರಾಪರಾಗಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನು ಸ್ವಲ್ಪ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಕಮಿಂಗ್ ಬ್ಯಾಕ್ ಟು ವ್ಲಾಗ್ ಅಂತ ಹೇಳ್ಬೋದು. ಆ್ಯಂಡ್ ಈ ವ್ಲಾಗ್ನ ನಾನು ಹಾಸ್ಪಿಟಲಿಂದ ಶುರು ಮಾಡ್ತಿದ್ದೀನಿ. ಏನು ಹಾಸ್ಪಿಟಲ್ ಅಂದರೆ ನನಗೆ ಸ್ವಲ್ಪ ಹೈ ಇಶ್ಯೂ ಆಗಿದೆ ಅಂತ ಹೇಳ್ಬೋದು. ಸ್ವಲ್ಪ ಏನೋ ಹೈಯಿಂದ ಪ್ರಾಬ್ಲಮ್ ಅಂತ ಅನ್ನಿಸ್ತಿದೆ. ಸೊ ಹಂಗಾಗಿ ಒಂದ್ಸರಿ ಚೆಕ್ ಮಾಡಿಸ್ಕೊಂಡು ಬರೋಣ ಅಂತ ರಾಜಾಜಿನಗರಲ್ಲಿರುವಂತಹ ನಾರಾಯಣ ನೇತ್ರಾಲಯ ಅಂತ ಹಾಸ್ಪಿಟಲ್ಗೆ ಹೋಗಿದ್ದೆ. ಅಲ್ಲಿ ಒಂದು ಸ್ವಲ್ಪ ಟೆಸ್ಟ್ ಮಾಡಿಸೋಣ ಏನು ಪ್ರಾಬ್ಲಮ್ ಇದೆ ಅಂತ ಒಂದ್ಸರಿ ಚೆಕ್ ಮಾಡಿಸ್ಕೊಳಕ್ಕೆ ಹೋದೆ. ನಂಗೆ ಒಂದು ಸ್ವಲ್ಪ ನೈಟಲ್ಲೆಲ್ಲ ಎಲ್ಲ ಬ್ಲರ್ ಆಗೋದು, ಒಂದು ಸ್ವಲ್ಪ ಹೆಡ್ಡೇಕ್ ಬರೋವಂಥದ್ದು, ಕಣ್ಣು ಹುರಿ ಆ ಥರ ಎಲ್ಲ ಆಗ್ತಿತ್ತು. ಯಾಕೆ ಆಗ್ಬೋದು ಏನು ಅಂತ ಒಂದ್ಸರಿ ವಿಚಾರಿಸೋಣ ಅಂತ ಚೆಕ್ ಮಾಡ್ಸೋಕ್ಕೆ ಹೋಗಿದ್ವಿ. ಆ್ಯಂಡ್ ನನಗೂ ಗೊತ್ತು ಯಾಕೆ ಆಗ್ತಿದೆ ಅಂತ. ನೈಟಲ್ಲಿ ತುಂಬಾ ಮೊಬೈಲ್ ನೋಡ್ತೀನಿ, ವಾಯ್ಸ್ ಓವರ್ ಕೊಡೋವಕ್ಕೆ, ವೀಡಿಯೋಸ್ ಎಡಿಟ್ ಮಾಡೋದು ಇದೆಲ್ಲ. ಸೊ ಹಂಗಾಗಿ ನಾನು ಲೈಟ್ಸ್ ಎಲ್ಲ ಆಫ್ ಮಾಡಿ ಮೊಬೈಲ್ ನೋಡ್ತೀನಿ, ಅದರಿಂದನೇ ಆಗಿದೆ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ಸೊ ಮೊಬೈಲ್ ಜಾಸ್ತಿ ನೋಡೋದ್ರಿಂದನೂ ಈ ಥರ ಇಶ್ಯೂಸ್ ಎಲ್ಲ ಬರುತ್ತೆ. ಸೊ ಆಯಿತು, ಏನು ಹೇಳ್ತಾರೆ ಏನು ಒಂದ್ಸರಿ ಚೆಕ್ ಮಾಡಿಸೋಣ ಅಂತ ಹಾಸ್ಪಿಟಲ್ಗೆ ಹೋದೆ. ಆ್ಯಂಡ್ ಎಲ್ಲ ಚೆಕಪ್ ಎಲ್ಲ ಮಾಡಿದ್ರು, ಏನು ಪ್ರಾಬ್ಲಮ್ ಇದೆ ಅಂತೆಲ್ಲ ವಿಚಾರಿಸಿ ನನಗೆಲ್ಲ ಕೆಲವೊಂದು ಟೆಸ್ಟ್ಗಳು ಮಾಡಿದ್ರು. ಕೆಲವೊಂದು ಅಂತಲ್ಲ, ತುಂಬಾ ಟೆಸ್ಟ್ಗಳು ಮಾಡಿದ್ರು. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ ಅಂತ ಹೇಳ್ಬೋದು. ಐ ಸ್ಪೆಷಲಿಸ್ಟ್ ತುಂಬಾ ಜನ ಇದ್ದಾರೆ. ಆ್ಯಂಡ್ ಇದೇ ಹಾಸ್ಪಿಟಲಲ್ಲೇ ಪುನೀತ್ ರಾಜ್ಕುಮಾರ್ ಸರ್ ಅವ್ರಿಗೂ ಕೂಡ ಕಣ್ಣು ಆಪ್ರೇಷನ್ ಆಗಿದ್ದಂತೆ. ಅವ್ರ ಕಣ್ಣನ್ನು 6 ಜನಕ್ಕೆ ದಾನ ಮಾಡಿದ್ರಂತೆ. ಅದನ್ನು ಕೇಳಿದಾಗ ಐ ಆಮ್ ವೆರಿ ಇಂಪ್ರೆಸ್ಡ್ ಅಂತ ಹೇಳ್ಬೋದು. ಸೊ ಗ್ರೇಟ್ ಅಂತ ಅನಿಸ್ತು. ಆ್ಯಂಡ್ ನಾನು ಕೂಡ ಎಲ್ಲ ಚೆಕಪ್ ಎಲ್ಲ ಮಾಡಿಸಿ ಟೆಸ್ಟ್ಗಳೆಲ್ಲ ಮುಗಿಸ್ಕೊಂಡು ವೆಯ್ಟ್ ಮಾಡ್ತಿದ್ದೆ ರಿಪೋರ್ಟ್ಸ್ಗೋಸ್. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಮಂಡೇ ರಿಪೋರ್ಟ್ಸ್ ಕೊಡ್ತೀವಿ ಅಂತ ಹೇಳಿದ್ರು. ಸೊ ರಿಟರ್ನ್ ಆದ್ವಿ. ಆ್ಯಂಡ್ ಬರ್ತಾ ನಾನು ಸುಮ್ಮನೆ ತಮಾಷೆಗೆ ಅಂತ ನಮ್ಮ ಮನೆಯವ್ರ ಜೋಬಲ್ಲಿ ಸೈಲೆಂಟಾಗಿ ಕಾರ್ ಕೀ ಎತ್ಕೊಂಡೆ. ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಕಾರ್ ಕೀ ಎತ್ಕೊಂಡು ಅವ್ರಿಗೆ ಗೊತ್ತಿಲ್ಲದೆ ಮಚ್ಚಿಟ್ಕೊಂಡಿದ್ದೆ. ಮನೆಗೆ ಹೋದ್ಮೇಲೆ ಹುಡ್ಕಾಡ್ತಿದ್ರು, ಮತ್ತು ಅವ್ರಿಗೆ ಡೌಟ್ ಬಂದ್ಬಿಡ್ತು. ಸೊ ನನ್ನನ್ನು ಆಣೆ ಮಾಡಿ ಕೇಳಿದ್ರು, ನಾನು ಹೇಳ್ಬಿಟ್ಟೆ. ಫುಲ್ ಆಫ್ ಅಲ್ಲಿಗೆ ಆಗೋಯ್ತು. ನನ್ನ ಕೈಲಿ ಅಷ್ಟೇ ಬೇಗ ಸಿಕ್ಕಾಕೊಂಡ್ಬಿಡ್ತೀನಿ. ಟ್ಯಾಕ್ಸಿ ಮೇಲೆ ನಾನು ಗರ್ಭಿಣಿಯರಿಗೆ ಉಚಿತ ಅಂತ ಹಾಕಿದ್ರು. ಸೊ ಅದನ್ನು ನೋಡಿದಾಗ ಒಂಥರ ಖುಷಿ ಅನಿಸ್ತು. ಬಿಕಾಸ್ ಈಗಿನ ಕಾಲದಲ್ಲೂ ಒಳ್ಳೆ ಮನಸ್ಸಿರೋಂಥ ಜನಗಳಿದ್ದಾರೆ. ಕ್ಲಿಪ್ ತೊಗೊಂಡೆ. ಆ್ಯಂಡ್ ಮನೆಗೆ ಬಂದರೆ ಒಂದೆರಡು ಪಾರ್ಸೆಲ್ ಬಂದಿತ್ತು. ಮಕ್ಕಳಿಗೆ ಸ್ಲಿಪ್ಪರ್ ಬೇಕಿತ್ತು ಡೈಲಿ ವೇರ್ಗೆ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದೆ. ಚಾರ್ವಿಗೆ ಬೇಕಿತ್ತು. ಸೊ ಅದೇ ಸೈಜಲ್ಲಿ, ಅದೇ ಥರದ್ರಲ್ಲಿ ನಮ್ಮ ಚಿಕ್ಕ ಪಾಪು ಕೂಡ ಸೈಜ್ ಅವೈಲೇಬಲ್ ಇತ್ತು. ಸರಿ ತರಿಸೋಣ, ಚೆನ್ನಾಗಿರುತ್ತೆ, ಇಬ್ಬರಿಗೂ ಒಂದೇ ಥರ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದೆ. ಶೂ ಕೂಡ ಬಂದಿತ್ತು. ಶೂ ಅಂತ ಅಲ್ಲ, ನಾರ್ಮಲ್ ಸ್ಲಿಪ್ಪರ್ ಥರ. ಸೊ ತರಿಸಿದ್ದೆ. ನೋಡೋದಕ್ಕೆ ತುಂಬಾ ಕ್ಯೂಟಾಗಿತ್ತು. ಎಷ್ಟು ಕ್ಯೂಟಾಗಿತ್ತು ಅಂದರೆ ಅಷ್ಟು ಕ್ಯೂಟಾಗಿತ್ತು. ಆ್ಯಂಡ್ ಓಪನ್ ಮಾಡ್ತಿದ್ರೆ ನನ್ನ ಮಗಳಿಗಂತೂ ಫುಲ್ ಖುಷಿ. ಮಮ್ಮಿ ನಂಗೇನಾ ಅಂತಿದ್ಲು. ಹೌದು ಚಿನ್ನ ನಿಂಗೆ ಅಂತ ಹೇಳಿ ಕೊಟ್ಟೆ. ಬಟ್ ನೋಡೋಕ್ಕೆ ಅಂತ ಕ್ಯೂಟಾಗಿತ್ತು. ಒಂದ್ಸರಿ ನೋಡಿ, ಈ ಥರ ಇದೆ. ಕ್ರಾಕ್ಸ್ ಟೈಪ್ ಬರುತ್ತೆ. ಕ್ರಾಕ್ಸ್ ಎಲ್ಲ ಅಂದರೆ ಅದನ್ನೇನಂತಾರೆ ಸ್ಲಿಪ್ಪನ್ನು, ಐ ಡೋಂಟ್ ನೋ. ಸ್ವಲ್ಪ ಈ ಥರದ್ರಲ್ಲಿತ್ತು. ಅವ್ರಿಗೆ ಹಾಕ್ಕೊಳ್ಳೋಕ್ಕೂ ಕಂಫರ್ಟಬಲ್ ಇರುತ್ತೆ, ಶೂ ಥರನೂ ಇರುತ್ತೆ ಅಂತ ಹೇಳ್ಬಿಟ್ಟು ತರಿಸಿದ್ದೆ. ಆ್ಯಂಡ್ ನನ್ನ ಖುಷಿ ಏನು ಅಂತಂದರೆ ಇಬ್ರಿಗೂ ಸೈಜ್ ಸಿಕ್ತಲ್ವಾ ಅಂತ ಹೇಳ್ಬಿಟ್ಟು ತರಿಸ್ದೆ. ಬಟ್ ಚೆನ್ನಾಗಿತ್ತು. ಶೂ ನೋಡೋದಕ್ಕೆ ಎಲ್ಲ ಚೆನ್ನಾಗಿತ್ತು. ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿತ್ತು. ಎರಡೂ ಅಷ್ಟೇ ತುಂಬ ಕ್ಯೂಟಾಗಿತ್ತು. ಚೆನ್ನಾಗಿರುತ್ತೆ ಅಂತ ತರಿಸ್ದೆ. ಆ್ಯಂಡ್ ನೋಡಿದಾಗ ತುಂಬ ಖುಷಿ ಆಯಿತು. ಚಾರ್ವಿಗೂ ಅಷ್ಟೇ ಇಷ್ಟ ಆಯಿತು. ಆಯಿತು, ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ಒಂದ್ಸರಿ ಹಾಕಿ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ದೆ. ಸೀರಿಯಸ್ಲಿ ಚೆನ್ನಾಗಿರಲಿಲ್ಲ, ತುಂಬ ದೊಡ್ಡದಾಗಿ ಕಾಣ್ತಿತ್ತು. ಸೊ ಆಯಿತು, ಬೇಡ, ಏನಕ್ಕೆ, ನೋಡೋಕ್ಕೆ ಚೆನ್ನಾಗಿ ಕಾಣ್ಬಿಟ್ರೆ ಏನು ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರಲ್ಲ, ಲುಕ್ ಇರಲ್ಲ ಅಂದಮೇಲೆ ಬೇಕಾಗಿಲ್ಲ ಅಂದ್ಬಿಟ್ಟು ರಿಟರ್ನ್ ಹಾಕಿದೆ. ಆ್ಯಂಡ್ ಬರ್ತಾ ನಾನು ಪಿಜ್ಜಾ ಕೂಡ ತೊಗೊಂಡು ಬಂದಿದ್ದೆ. ಪಿಜ್ಜಾ ತಿನ್ನೋಣ ಅಂತ ನಮ್ಮ ಮನೆಯವ್ರಿಗೆ ಅಂದೆ. ಅವ್ರಿಗೆ ಪಿಜ್ಜಾ ಅದೆಲ್ಲ ಇಷ್ಟ ಆಗಲ್ಲ. ಸೊ ನಾನು ಕೊಡಿಸ್ತೀನಿ ಮನೇಲಿ, ನೀನು ಚಾರು ತಿನ್ನಿರಿ ಅಂತ ಹೇಳ್ಬಿಟ್ಟು ಪಾರ್ಸೆಲ್ ಕೊಡಿಸಿದ್ರು.
ಆ್ಯಂಡ್ ಅದೇ ಟೈಮಲ್ಲೇ ನಮ್ಮ ಅಜ್ಜಿ ಬೇರೆ ಊರಿಗೆ ಹೋಗಿದ್ರು. ಸೊ ನಮ್ಮೂವರೇ ಇದ್ದಿದ್ದು. ಸೊ ಹಂಗಾಗಿ ಸ್ವಲ್ಪ ಹೊತ್ತು ಅವ್ರಿಗೂ ಫ್ರೆಶ್ ಇರುತ್ತೆ ಅಂದ್ಬಿಟ್ಟು ಬಾಲ್ಕನಿಯಲ್ಲಿ ಕೂರಿಸ್ಕೊಂಡು ಪಿಜ್ಜಾ ಓಪನ್ ಮಾಡ್ತಿದ್ದೀನಿ. ಆ್ಯಂಡ್ ನಾನು ತಂದಿರೋ ಅಂಥ ಪಿಜ್ಜಾ ಎಲ್ಲಿ ಅದು ಪ್ಲೇಸೇ ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ಪಿಜ್ಜಾ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಆ್ಯಂಡ್ ನವೆ ಡೇಸ್ ಜಂಕ್ ಫುಡ್ಸ್ ತಿನ್ನೋದು ತುಂಬಾ ಕಮ್ಮಿ. ಬಟ್ ಅಂದರೂ ಕೆಲವೊಂದು ಟೈಮ್ ತುಂಬಾ ಇಷ್ಟ ಆಗುತ್ತೆ ತಿನ್ನಬೇಕು ಅಂತ. ಸೊ ಹಂಗಾಗಿ ಸಮ್ಟೈಮ್ಸ್ ತರಿಸ್ಕೊಂಡು ಈ ಥರ ಆರ್ಡರ್ ಮಾಡ್ಕೊಂಡು ತಿಂತೀವಿ. ಬಟ್ ನಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಗಲ್ಲ. ನಾನು ಮಾತ್ರ ಸೂಪರಾಗಿ ಬ್ಯಾಟಿಂಗ್ ಮಾಡ್ತೀನಿ ಅಂತ ಹೇಳ್ಬೋದು. ಈ ಥರ ಜಂಕ್ ಫುಡ್ಸ್ ಎಲ್ಲ ಅಷ್ಟೇ, ಪಿಜ್ಜಾ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ರೋಲ್ ಆಗಿರ್ಬೋದು, ಅವಾಗ ತಿಂತಾಯಿದ್ರೇ ಸಮಾಧಾನ. ಆ್ಯಂಡ್ ಆಯಿತು ಅಂದ್ಬಿಟ್ಟು ಓಪನ್ ಮಾಡ್ತಾಯಿದ್ವಿ, ತಿನ್ನೋಣ ಅಂತ ಹೇಳ್ಬಿಟ್ಟು. ಕ್ಲೈಮೇಟ್ ಕೂಡ ಚೆನ್ನಾಗಿತ್ತು. ಮಧ್ಯಾಹ್ನ ಲಂಚ್ ಸ್ಕಿಪ್ ಮಾಡಿ ಪಿಜ್ಜಾ ತಿಂತಾಯಿದ್ದೀವಿ. ಆ್ಯಂಡ್ ಕೆಲವೊಂದು ಅದರಲ್ಲಿರುವಂಥ ಪ್ಯಾಕೇಜ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನಮ್ಮ ಮನೇಲಿ ಸದ್ಯಕ್ಕೆ ನಾನು ಒಬ್ಬಳೇ ಜಂಕ್ ಫುಡ್ಸ್ ತಿನ್ನೋದು. ಚಾರ್ವಿನೂ ತಿನ್ನಲ್ಲ, ಅವ್ರ ಅಪ್ಪನೂ ತಿನ್ನಲ್ಲ. ನೋಡಿ ಕೊಡಕ್ಕೆ ಹೋದ್ರೆ ಬೇಡ ಬೇಡ ಅಂತಾಳೆ. ಅವಳಿಗೆ ಪಿಜ್ಜಾ ಬರ್ಗರ್ ಆ ಥರ ಏನೂ ಇಷ್ಟ ಆಗಲ್ಲ, ರೋಲೆಲ್ಲ. ಅವಳು ಒಂಥರ ನನ್ನ ಚಿಕ್ಕ ಮಗಳು ತಿನ್ಬೋದು, ಐ ಹೋಪ್. ನನ್ನ ಥರ ಏನಾದರೂ ಬಂದರೆ ಅವ್ರ ಅಪ್ಪನ ಥರ ಅವಳಿಗೆ ಈ ಥರ ಜಂಕ್ ಫುಡ್ಸ್ ಇಷ್ಟ ಆಗಲ್ಲ. ಆ್ಯಂಡ್ ಪನ್ನೀರ್ ಅದೆಲ್ಲನೂ ಕೂಡ ಇಷ್ಟ ಆಗಲ್ಲ ಚಾರ್ವಿಗೆ. ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೀರಿಯಸ್ಲಿ ತುಂಬಾ ಟೇಸ್ಟಿಯಾಗಿತ್ತು. ಜಾಸ್ತಿ ತಿನ್ನೋಕ್ಕೆ ಕೂಡ ಇರಲಿಲ್ಲ ಲೇಯರ್, ಹಂಗಾಗಿ ತುಂಬಾ ಟೇಸ್ಟಿಯಾಗಿತ್ತು, ಫುಲ್ ಸ್ಪೈಸಿಯಾಗಿತ್ತು. ಸೊ ತುಂಬಾ ಎಂಜಾಯ್ ಮಾಡಿಕೊಂಡು ತಿಂದೆ. ಕ್ಲೈಮೇಟ್ ಕೂಡ ತುಂಬ ಕಾಮಾಗಿ ತುಂಬ ಚೆನ್ನಾಗಿತ್ತು, ಒಳ್ಳೆ ಗಾಳಿ ಬೆಳಕು ಎಲ್ಲ. ಸೊ ಹಂಗಾಗಿ ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ತಿಂದೆ. ಲಾಸ್ಟಲ್ಲಿ ಒಂಚೂರು ಕೇಳಿದ್ಲು ಅವಳೆ, ಹಂಗಾಗಿ ಕೊಟ್ಟೆ. ಒಂದು 2 ಸರಿ ತಿಂದಳು, ವಾಪಸ್ ಕೊಟ್ಬಿಟ್ಲು ಬೇಡ ಅಂತ. ನಾನು ತುಂಬಾ ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಮಕ್ಕಳಿಗೆ ಯಾಕೆ ಅಂತ. ನಾನು ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ತಿಂದೆ. ಯಮ್ಮಿ ಆಗಿತ್ತು. ಆ್ಯಂಡ್ ಅವಾಗ ಈ ಥರ ತಿಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಇಷ್ಟೆಲ್ಲ ಏನಕ್ಕೆ ಮಾಡ್ತಿದ್ದೀವಿ, ಯಾರಿಗೋಸ್ಕರ ಮಾಡ್ತಿದ್ದೀವಿ? ಅಟ್ಲೀಸ್ಟ್ ನಮಗೆ ಇಷ್ಟ ಆಗಿರೋ ತಿಂದಿಲ್ಲ ಅಂದಮೇಲೆ ವ್ಯರ್ಥ ಅನಿಸುತ್ತೆ ಜೀವನ. ಸೊ ಅವಾಗ ಈ ಥರ ಇಷ್ಟ ಆಗಿರೋದನ್ನು ಕಂಡು ತುಂಬ ತೃಪ್ತಿಯಿಂದ ತಿನ್ನಿ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ಆ್ಯಂಡ್ ಹೆಲ್ದಿಯಾಗಿ ಕೂಡ ತಿನ್ನಬೇಕು ಖಂಡಿತವಾಗ್ಲೂ. ಬಟ್ ಸಮ್ಟೈಮ್ಸ್ ಈ ಥರ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನಾನಂತೂ ಇದೇ ಥರನೇ ಅವಾಗ ಈ ಥರ ತಿಂದ್ರೇ ನನಗೆ ಸಮಾಧಾನ. ಒಂಥರ ನನಗೆ ಜಂಕ್ ಫುಡ್ಸ್ ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಹೆಲ್ದಿ ಫುಡ್ಸ್ ಆರ್ ಮೈ ಹಸ್ಬೆಂಡ್ ಅಂತ ಹೇಳ್ಬೋದು. ಆ್ಯಂಡ್ ಜಸ್ಟ್ ಗೆಟಿಂಗ್ ಆ್ಯಂಡ್ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂದು ನೈಟ್ಗೆ ಒಂದು ಒಳ್ಳೆ ಡಿನ್ನರ್ ಮಾಡ್ಕೊಂಡು ತಿಂದು ಆಚೆ ಬಂದ್ವಿ ವಾಕಿಂಗ್ ಮಾಡೋಣ ಅಂತ. ಈ ನಡುವೆ ಒಂದು ಸ್ವಲ್ಪ ಇದನ್ನು ರೂಢಿ ಮಾಡ್ಕೊಂಡಿದ್ದೀವಿ. ಊಟ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಂದು ವಾಕ್ ಮಾಡ್ಕೊಂಡು ಮೇಲೆ ಹೋಗ್ತೀವಿ. ಡೈಜೆಷನ್ಗೆಲ್ಲ ಒಳ್ಳೆಯದು, ಒಂದು ಒಳ್ಳೆ ಹ್ಯಾಬಿಟ್ ಕೂಡ ಅಂತ ಹೇಳಿ ಅಭ್ಯಾಸ ಮಾಡ್ಕೊತಿದ್ದೀವಿ. ಆ್ಯಂಡ್ ಫೈನಲಾಗಿ ವಾಕೆಲ್ಲ ಮುಗಿಸ್ಕೊಂಡು ಬಂದು ಮಕ್ಕಳು ಮಲ್ಕೊಂಡ್ರು, ನಾನು ಎಡಿಟ್ ಮಾಡ್ಕೊಂಡಿದ್ದೆ. ಸೊ ಹಂಗೆ ವ್ಲಾಗ್ ಮಾಡ್ತಿದ್ದೀನಿ. ಹಾಯ್, ಒಂದು 1:30 ಆಗಿದೆ. ವಿಡಿಯೋ ಎಡಿಟ್ ಮಾಡ್ಕೊಂಡಿದ್ದೆ ಇಷ್ಟೊತ್ತವರೆಗೂ. ಮಲ್ಕೋಬೇಕಾಗಿತ್ತು, ಸ್ವಲ್ಪ ಹಶುವಾಗ್ತಾಯಿತ್ತು, ಏನಾದರೂ ತಿನ್ನೋಣ. ವಿಡಿಯೋ ಅಪ್ಲೋಡಿಂಗ್ ಕೊಟ್ಟಿದ್ದೆ, ಅದು ಅಪ್ಲೋಡ್ ಆಗೋವರೆಗೂ ವೆಯ್ಟ್ ಮಾಡಬೇಕು, ಮಲ್ಕೊಳೋಂಗಿಲ್ಲ. ಒಂದು ಸರಿ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಸೊ ಹಂಗಾಗಿ ಆಯಿತು, ಒಂದೇ ಸರಿ ಮಲ್ಕೊಳ್ಳೋಣ ಅಂತ ಕುತ್ಕೊಂಡಿದ್ದೆ. ಒಂದೇ ಥರ ಕುತ್ಕೊಂಡಿದ್ರೆ ನಿದ್ದೆ ಬರ್ತಾಯಿದೆ. ಬಟ್ ಏನಾದರೂ ಒಂಚೂರು ಹಶುವಾಗ್ತಿತ್ತು, ಅದಕ್ಕೆ ಒಂಚೂರು ಫ್ರೂಟ್ಸ್ ಎಲ್ಲ ಮಕ್ಕಳಿಗೆ ಅಂತ ಕಟ್ ಮಾಡಿಟ್ಟಿದ್ದೆ, ಎಲ್ಲರೂ ತಿನ್ನೋಣ ಅಂತ. ಮಕ್ಕಳು ತಿಂದಿಲ್ಲ, ಅವ್ರ ಅಪ್ಪನೂ ತಿಂದಿಲ್ಲ, ನಾನು ಮಾತ್ರ ತಿಂದಿದ್ದೆ. ಮತ್ತೆ ಉಳಿದಿರೋದನ್ನು ನಾನು ಮಾತ್ರ ತಿಂತಾಯಿದ್ದೀನಿ. ಎಮ್ಮಿ ಕೆಲವರೆಲ್ಲ ಫ್ರೂಟ್ಸ್ ಇಷ್ಟವಲ್ಲ. ಐ ಡೋಂಟ್ ನೋ, ನನಗೇನು ಬೋರ್ ಆಗಲ್ಲ, ಇಷ್ಟಪಟ್ಟು ತಿಂತೀನಿ. ಚೆನ್ನಾಗಿರುತ್ತೆ, ಒಳ್ಳೇದು ಇಷ್ಟಪಡಬೇಕು. ಜಂಕ್ ಫುಡ್ಸು ಇಷ್ಟ, ಎಲ್ಲ ಇಷ್ಟ. ಒಂದು ಸ್ವಲ್ಪ ಫುಬ್ಬಿ ಅಂತ ಹೇಳ್ಬೋದು. ತಿನ್ನೋದ್ರಲ್ಲಿ ಒಂದು ಸ್ವಲ್ಪ ನನ್ನ ದೊಡ್ಡ ಕೈ. ಸೊ ಹಂಗಾಗಿ ಸ್ವಲ್ಪ ತಿನ್ಕೊತಾ ಇದ್ದೀನಿ. ತಿನ್ಕೊಂಡು ಡ್ರೈ ಫ್ರೂಟ್ಸ್ ಬೇರೆ ನೆನೆಸಿಟ್ಟಿರಲಿಲ್ಲ, ಸೊ ನೆನೆಸಿಟ್ಬಿಡೋಣ ಅಂತ ಹೇಳಿ ಅಂದ್ಕೊತಾ ಇದ್ದೀನಿ. ನಾನೀಗ ವಾರಕ್ಕೊಂದು ಸರಿ ಒಂದು ಸ್ವಲ್ಪ ದ್ರಾಕ್ಷಿ ಒಣ ದ್ರಾಕ್ಷಿ ತೊಗೊಂಡು ಅದೊಂದು ಸ್ವಲ್ಪ ಗೋಡಂಬಿ ಒಂದು ಸ್ವಲ್ಪ, ಒಂದು 4-5 ಇಲ್ಲ ಒಂದು 5-6 ಗೋಡಂಬಿ, ಒಂದು
1 2 3 4 5 6 7 ಒಂದು 7 ಬಾದಾಮಿ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಪಂಪ್ಕಿನ್ ಸೀಡ್ಸ್, ಚಿಯಾ ಸೀಡ್ಸ್ ಎರಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ. ಅದನ್ನು ಕೂಡ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಅಗಿಸೆ ಬೀಜ ಅಂತಾರೆ ಅಲ್ವಾ, ಅದನ್ನು ಕೂಡ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಒಳ್ಳೆಯದು, ತುಂಬಾ ಒಳ್ಳೆಯದು. ಆ್ಯಂಡ್ ಸ್ವಲ್ಪ ಚಿಯಾ ಸೀಡ್ಸ್, ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೇಟ್. ಆ್ಯಂಡ್ ಇದು ತುಂಬಾ ಒಳ್ಳೆಯದು ಹೆಲ್ತಿಗೆ. ಒಂದು ಸ್ಪೂನಷ್ಟು ಚಿಯಾ ಸೀಡ್ಸ್ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಚಿಯಾ ಸೀಡ್ಸ್ ಕೂಡ ಒಂದು ಸ್ಪೂನ್ ಹಾಕ್ಕೊತಿದ್ದೀನಿ. ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ವಾಲ್ನಟ್ಸ್ ಹಾಕ್ಕೊತಾ ಇದ್ದೀನಿ. ಇದೊಂದು 4 ವಾಲ್ನಟ್ಸ್ ಅಷ್ಟೇ ತುಂಬಾ ಒಳ್ಳೆಯದು ಹೆಲ್ತಿಗೆ. ಸೊ ಹಂಗಾಗಿ ಒಂದು ಸ್ವಲ್ಪ ಅಂಜೂರನ್ನು ತಗೊತಾ ಇದ್ದೀನಿ. ಒಂದು 2 ಅಂಜೂರು ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಯಾವಾಗಲೂ ಮಾಡಲ್ಲ, ಒಂದು ವಾರಕ್ಕೆ ಒಂದು 2-3 ಸರಿ ನಾನು ನೆನೆಸಿ ಕುಡಿತೀನಿ. ಬಿಕಾಸ್ ನಾವು ಯಾವಾಗಲಾದ್ರೂ ಸಮ್ಟೈಮ್ಸ್ ಮಕ್ಳಿಗೆ ಮಾಡಿಕೊಂಡು ಊಟ ಲೇಟಾಗಿ ತಿಂದರು, ಟಿಫನ್ ತಿಂದಿಲ್ಲ ಅಂದರು ಈ ಥರ ಡ್ರೈ ಫ್ರೂಟ್ಸ್ ಶೇಕ್ ಕುಡ್ಕೊಂಬಿಟ್ರೆ ಒಂದು ಸ್ವಲ್ಪ ಆರಾಮಾಗಿರುತ್ತೆ, ಒಂದು ಸ್ವಲ್ಪ ಸ್ಟ್ರೆಂತ್ ಇರುತ್ತೆ ಬಾಡಿಯಲ್ಲಿ ಮಕ್ಕಳನ್ನೆಲ್ಲ ಸುಧಾರಿಸೋಕ್ಕೆ. ಸೊ ಅದಕ್ಕಾಗಿ ಒಂದೊಂದು ಸರಿ ಮಾಡ್ಕೊಳ್ತೀನಿ. ಒಂದೊಂದು ಸರಿ ಮರ್ತೋಗ್ಬಿಡ್ತೀನಿ, ಒಂದೊಂದು ಸರಿ ಮಾಡ್ಕೊಂಡು ಕುಡಿದ್ರೆ ಡೇ ಫುಲ್ ಒಂದು ಸ್ವಲ್ಪ ಎನರ್ಜೆಟಿಕ್ ಆಗಿರ್ತೀನಿ. ಸೊ ಹಂಗಾಗಿ ನಾನು ಕೆಲವೊಂದು ಸರಿ ಮಾಡಿಕೊಂಡು ಕುಡಿತೀನಿ. ಇದಕ್ಕೆ ಡೇಟ್ಸ್ ಕೂಡ ತೊಗೊಂಡಿದ್ದೀನಿ. ಆಗೋಗಿದೆ ಡೇಟ್ಸ್, ಒಂದು ಡಬ್ಬ ಇಟ್ಟು. ಈ ಡೇಟ್ಸ್ ಚೆನ್ನಾಗಿರುತ್ತೆ. ಇದನ್ನು ಕೂಡ ಒಂದು ಸ್ವಲ್ಪ ಅದರಲ್ಲಿರುವಂತಹ ಬೀಜನ ಬಿಡಿಸಿ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಡೇಟ್ಸ್ ಅನ್ನೋದು ಒಂದು ಒಳ್ಳೆ ಕ್ವಾಲಿಟಿ ಇರೋದು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಕೆಲವೊಂದು ಬರುತ್ತೆ ಚೆನ್ನಾಗಿರಲ್ಲ, ಸ್ವೀಟ್ ಜಾಸ್ತಿ ಇರುತ್ತೆ ಬಟ್ ಟೇಸ್ಟ್ ಇರೋಲ್ಲ. ನೋಡಿ, ಈ ಬ್ರ್ಯಾಂಡ್ ಚೆನ್ನಾಗಿರುತ್ತೆ ಡೇಟ್ಸು. ಬಟ್ ಇನ್ನೊಂದು ಲಯನ್ ಡೇಟ್ಸ್ ಅಂತ ಬರುತ್ತೆ, ಇದೇನೂ ಚೆನ್ನಾಗಿರಲ್ಲ. ಸೊ ಇದು ಎಲ್ಲ ಒಂಥರ ಸ್ವೀಟ್ ಬಟ್ ಇದು ಚೆನ್ನಾಗಿರುತ್ತೆ. ಇದನ್ನು ಕೂಡ ಒಂದು 4 ಹಾಕ್ಕೊಂಡಿದ್ದೀನಿ. ಶುಗರ್ ಏನೂ ಹಾಕ್ಕೊಳ್ಳೋಂಗಿರಲ್ಲ ಈ ಡೇಟ್ಸ್ ಎಲ್ಲ ಹಾಕ್ಕೊಂಡ್ರೆ. ಸೊ ಆಗೋಗಿದೆ, ತರಿಸ್ಬೇಕು. ಇವಾಗ ಇದಕ್ಕೆ ನೀರು ಹಾಕಿ, ಸ್ವಲ್ಪ ನೀರು ಹಾಕಿ ಉಪ್ಪು ಮಾಡಿ ಇಡ್ತೀನಿ. ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಇಟ್ಟು ಬೆಳಗ್ಗೆ ಎದ್ದು ಮಿಕ್ಸಿ ಮಾಡ್ಕೊಂಡು ಕುಡಿಯೋದು ಅಷ್ಟೇ. ಆ್ಯಂಡ್ ತುಂಬಾ ಒಳ್ಳೆಯದು ಈ ಥರ. ಕೆಲವೊಂದು ಟೈಮ್ ABC ಜ್ಯೂಸ್ ಕುಡಿತೀನಿ, ಬಟ್ ಪ್ರಾಪರಾಗಿ ಕುಡಿಯೋಲ್ಲ, ಮಿಸ್ ಮಾಡಿಬಿಡ್ತೀನಿ. ಬೆಳಗ್ಗೆ ಎದ್ದೊಳ್ತೀನಿ, ನೈಟ್ ಎಷ್ಟೊತ್ತಿಗೋ ಮಲಗಿರ್ತೀನಿ. ಬೆಳಗ್ಗೆ ಎದ್ದೋಳಿ ನಮ್ಮ ಮನೆಯವ್ರಿಗೆ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಡ್ಬೇಕು. ಅವ್ರಿಗೆ 8 o'clock ಅಷ್ಟೇ ಬ್ರೇಕ್ಫಾಸ್ಟ್ ಖಂಡಿತವಾಗ್ಲೂ ಇರಬೇಕು. ಅವರು ಲೇಟ್ ಆದರೆ ತಿನ್ನೋಕ್ಕಾಗಲ್ಲ ಅವ್ರಿಗೆ. ಡೈಲಿ ಒಂಥರ ಅಭ್ಯಾಸ ಆಗಿಬಿಟ್ಟಿದೆ ಅವ್ರಿಗೆ ಬ್ರೇಕ್ಫಾಸ್ಟ್ ಬೇಗ ತಿಂದು. ಸೊ 8 o'clock ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಇರಬೇಕು. ಸೊ ಹಂಗಾಗಿ ನಾನು 8 o'clock ಅಷ್ಟೊತ್ತಿಗೆ ಅಟ್ ಎನಿ ಕಾಸ್ಟ್ ನಾನು 4 ಗಂಟೆಗೆ ಮಲ್ಕೊಂಡ್ರು ಅವ್ರಿಗೆ 8 ಗಂಟೆಗೆ ಬ್ರೇಕ್ಫಾಸ್ಟ್ ಇರಬೇಕು. ಸೊ ಟೈಮ್ ಇರಲ್ಲ, ಹಂಗಾಗಿ ಒಂದೊಂದು ಸರಿ ಮಿಸ್ ಆಗಿಬಿಡುತ್ತೆ. ಸಮ್ಟೈಮ್ಸ್ ಮಾಡ್ಕೊತೀನಿ. ನನಗೇನು ರಿಗ್ರೆಟ್ ಇಲ್ಲಪ್ಪ. ಅವ್ರಿಗೆ ಪಾಪ ಫಸ್ಟಿಂದ ಹಂಗೆ ಅಭ್ಯಾಸ ಆಗಿಬಿಟ್ಟಿದೆ. ಅವ್ರಿಗೆ 7 ಗಂಟೆಗೆ ಮಾಡಿಕೊಡು ಅಂದರೂ ಮಾಡಿಕೊಡ್ತೀನಿ. ಊಟದ ವಿಚಾರದಲ್ಲಿ ಮಾತ್ರ ಅವ್ರಿಗೆ ಯಾವತ್ತೂ ನಾನು ಲೇಟ್ ಮಾಡಲ್ಲ. ಬಿಕಾಸ್ ಅವ್ರು ಯಾವತ್ತೂ ಊಟಕ್ಕೆ ಅಣಗ್ದೋರಲ್ಲ. ನಾನು ಹೆಂಡ್ತಿಯಾಗಿ ನನ್ನ ಕರ್ತವ್ಯ. ಸೊ ಅವ್ರಿಗೆ ಎಂಥದ್ದು ಬೇಕೋ ಅಂಥದ್ದು ಮಾಡಿಕೊಡ್ತೀನಿ. ಯಾವ ಟೈಮಿಗೆ ಬೇಕೋ ಆ ಟೈಮಿಗೆ ಕೊಡ್ತೀನಿ. ಒಂಥರ ಅಭ್ಯಾಸ ಆಗಿಬಿಟ್ಟಿದೆ. ಅವರು ಇಷ್ಟೊತ್ತಲ್ಲಿ ಇವಾಗ ಲೈಕ್ 11 o'clock 11:30ಗೆ ಬಂದರು, ಅವ್ರಿಗೆ ಮುದ್ದೆ ಬೇಕು ಅಂದರೆ ಅಷ್ಟೊತ್ತಲ್ಲೂ ಮುದ್ದೆ ಮಾಡಿಕೊಡ್ತೀನಿ. ನಂಗೊಂಥರ ಅವ್ರಿಗೆ ಹೊಟ್ಟೆ ತುಂಬ ತಿಂದರೆ ನನಗೊಂಥರ ತೃಪ್ತಿ, ಒಂಥರ ಖುಷಿ, ಯಾಕೋ ಗೊತ್ತಿಲ್ಲ. ಒಂದು ಫ್ರೂಟ್ಸ್ ಖಾಲಿ ಮಾಡಿ ಹೋಗಿ ಮಲ್ಕೊಳ್ಳೋದು. ಬನ್ನಿ ನೋಡ್ತೀನಿ ಏನು ಮಾಡ್ತಾಯಿದ್ದಾರೆ ನನ್ನ ಮಕ್ಕಳು. ಟೈಮ್ ಎಷ್ಟಾಗಿದೆ? 2 o'clock ಆಗಿದೆ. ನಾನಿನ್ನೂ ಎದ್ದೇ ಇದ್ದೀನಿ.
ಆ್ಯಂಡ್ ವೇಟ್, ಐ ವಿಲ್ ಶೋ ಯು ವಾಟ್ ದೇ ಆರ್ ಡೂಯಿಂಗ್ ಅಂತ. ನೋಡಿ, ಮಲ್ಕೊಂಡಿದ್ದಾರೆ, ಚೆನ್ನಾಗಿ ಮಲ್ಕೊಂಡಿದ್ದಾರೆ. ಪುಟಾಣಿ ಮಲ್ಕೊಂಡಿದ್ದಾಳೆ, ಇಲ್ಲಿ ಅವರು ಮಲ್ಕೊಂಡಿದ್ದಾರೆ. ನೋಡಿ, ಡಿಸ್ಟರ್ಬ್ ಮಾಡೋದು ಬೇಡ. ಆ್ಯಂಡ್ ದಿಸ್ ಈಸ್ ನನ್ನ ನ್ಯೂ ಮ್ಯಾಟ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫೇವ್ರೆಟ್ ನಮ್ಮ ಮನೇಲಿ. ನೋಡಿ, ಇದು ಚೆನ್ನಾಗಿದೆ, ಎಷ್ಟು ಬೆಳಗಿದೆ. ಆ್ಯಂಡ್ ಕೆಲವೊಂದು ಐಟಮ್ ಎಲ್ಲ ತರಿಸಿದ್ದೀನಿ ಮಕ್ಕಳಿಗೆಲ್ಲ. ಡ್ರೆಸ್ಸು, ಸ್ಲಿಪ್ಪರು, ಇದೆಲ್ಲ ಬಂದಿದೆ ಫಂಕ್ಷನ್ಗೆ ಹೋಗೋಕ್ಕೆ. ನಾನು ನೋಡಿ ಎಷ್ಟು ಡಟ್ಟಿಯಾಗಿದ್ದೀನಲ್ವ. ಫೈನ್ ಬಿಡಿ, ಇದರಲ್ಲಿ ಏನು ತೊಂದರೆ ಇಲ್ಲ. ಫುಲ್ ಕತ್ಲು ನೋಡಿ, ಎಷ್ಟು ಕತ್ಲು. ಫಸ್ಟ್ ಯಾವಾಗಿದೆ ನೈಟೆಲ್ಲ ಕ್ಲೀನಾಗಿ ಆ್ಯಂಡ್ ಲೈಟ್ ಹೋಗಲಿ, ತುಂಬ ಟೈಮ್ ಆಗ್ಬಿಟ್ಟಿದೆ. ಹೋಗಿ ಬಚ್ಚೋಬೇಕು. ನನ್ನ ಪ್ಲೇಸ್ ಇದಿಷ್ಟೇ ರೀ, ಜಾಗದಲ್ಲಿ ಮಾಡ್ಕೊಬೇಕು. And good night. And ಯಾಕೋ ಗೊತ್ತಿಲ್ಲ, ಬೆಳಿಗ್ಗೆ ಬೇಗ ಎದ್ದೊಳ್ಬೇಕು. ಬಾಯ್ ಬಾಯ್ ಗೈಸ್, ಬಾಯ್ 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 ಬಾಯ್. ನೋಡಿ ಎಷ್ಟು ಕತ್ಲಿದೆ, ನೋಡಿ ಕತ್ಲಿಲ್ಲ, ಬೆಳಕಿದೆ, ಲೈಟ್ಸ್ ಹಾಕಿದ್ದಾರೆ. ಹೋಗ್ಬಿಟ್ಟೆ. ಬಾಯ್ ಬಾಯ್, ಗುಡ್ ನೈಟ್. ಜಸ್ಟ್ ಆಗ್ತಾನೆ ವ್ಲಾಗೆಲ್ಲ ಕ್ಲೋಸ್ ಮಾಡಿ ನಾನು ಎಲ್ಲ ಪ್ಯಾಕಪ್ ಮಾಡಿಬಿಟ್ಟು ಡೀಪ್ ಸ್ಲೀಪ್ಗೆ ಹೋಗ್ಬಿಟ್ಟಿದ್ದೆ. ಬಟ್ ಅವಳು ನಿದ್ದೆ ಕಣ್ಣಲ್ಲಿ ಬಂದು ಎದೆ ಮೇಲೆ ಮಲ್ಕೊಂಡಿದ್ಲು. ನನಗೆ ಅದೊಂಥರ ಕ್ಯೂಟ್ ಅಂತ ಅನಿಸ್ತು, ಮುದ್ದಾಗಿ ಅನಿಸ್ತು. ಸೊ ಕೆಲವೊಂದು ಕ್ಲಿಪ್ಸ್ ತೊಗೊಂಡೆ. ಆ್ಯಂಡ್ ಈ ವ್ಲಾಗನ್ನು ಕೊನೆವರೆಗೂ ನೋಡಿದ್ದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್.